ನೋಡಿ ಇವತ್ತು ಹಾಕಿರೋ ವಿಡಿಯೋನ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು ಬೆಳಗ್ಗೆ 5:35 ಆಗಿದೆ. ಸ್ವಲ್ಪ ಲೇಟ್ ಆಗಿದ್ಬಿಟ್ಟೆ ಫ್ರೆಂಡ್ಸ್. ನನ್ನ ದಿನಚರಿ ಹೇಗಿರುತ್ತೆ ಅಂತ ಇವತ್ತು ಒಂದು ವಿಡಿಯೋ ಮಾಡೋಣ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ಇವಾಗ ನೋಡಿ 5:15 ಆಗಿದೆ ಅಲ್ವಾ. ಇವಾಗ ನೋಡಿ ಡೋರ್ ಓಪನ್ ಮಾಡಿಬಿಟ್ಟು ಗೇಟ್ ಓಪನ್ ಮಾಡಿ ಹೊರಗಡೆ ಎಲ್ಲ ಕಸ ಹೊಡೆದ್ಬಿಟ್ಟು ಬರ್ತೀನಿ. ನೋಡಿ ಇನ್ನೂ ಎಷ್ಟು ಕತ್ಲಾಗಿದೆ ಅಂದರೆ ಫ್ರೆಂಡ್ಸ್, 5:35 ಆದರೂ ಸಹಿತ ಇನ್ನೂ ನೋಡಿ ಬೆಳಕಾಗಿಲ್ಲ, ಎಷ್ಟು ಕತ್ಲಾಗಿದೆ ನೋಡಿ. ಇವಾಗ ನೋಡಿ ನಾನು ಹೊರಗಡೆ ಎಲ್ಲ ಕಸ ಹೊಡೆದ್ಬಿಟ್ಟು ನೀರು ಹಾಕಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಒಳಗಡೆನೂ ಇಲ್ಲ, ಕಸ ಎಲ್ಲ ಗುಡಿಸಿದ್ದಾಯಿತು, ನೆಲ ಒರೆಸ್ತಾ ಇದ್ದೆ ನೋಡಿ. ನಾನು ಬೆಳಗ್ಗೆನೇ ನಾನು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟೆ ಮುಂದಿನ ಕೆಲಸ ಮಾಡೋದು. ಬೇಗ ಎದ್ವಿ ಅಂದರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅನ್ನೋದು ಹೇಳೋಣ ಅಂತ ಇವತ್ತೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ಕುಕ್ಕಿಂಗ್ ಹಾಡು ಹಾಕ್ತಿದ್ದೆ, ಆದರೆ ಇವತ್ತು ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೆ. ಇವತ್ತು ಸ್ನಾನ ಎಲ್ಲ ಆಗಿಬಿಟ್ಟು ರಂಗೋಲಿ ಹಾಕಿದ್ದೀನಿ ನೋಡಿ ಇನ್ನೂ ಕತ್ಲ ಇದೆ, 6 ಗಂಟೆ ಆದರೂ ನೋಡಿ ಇನ್ನೂ ಎಷ್ಟು ಕತ್ಲ ಇದೆ. ಮತ್ತು ಒಳಗಡೆ ಎಲ್ಲ ದೇವ್ರ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಒಳಗೆ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ದೇವ್ರ ಮನೆಯೂ ಕ್ಲೀನ್ ಆಯಿತು. ಮತ್ತು ಪೂಜೆನೂ ಆಯಿತು ಸಿಂಪಲ್ಲಾಗಿ. ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಇವೆಲ್ಲ ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿರೋದು, ದಾಸವಾಳ ಹೂವು ಅಂತ ಕರೀತಾರಲ್ವ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಬಿಡುತ್ತೆ ಹೂವು, ಮತ್ತು ದೇವರಿಗೆ ಏರಿಸಿದ್ರೂ ಸಹ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೂವು ಏರಿಸಿ ಪೂಜೆ ಮಾಡಿದ್ರೇ ದೇವರಿಗೆ ಒಂಥರ ಅಲಂಕಾರ ಅಂತ ಹೇಳ್ತೀನಿ. ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಬೆಳಗ್ಗೆ ನೀವು ಜಳಕ ಮಾಡಿ ಪೂಜೆ ಮಾಡಿ ಬೇರೆ ಕೆಲಸ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ. ಮೇನು ನಾವು ಮಾಡಬೇಕಾಗಿರೋದು ಬೆಳಗ್ಗೆ ದೇವ್ರ ಪೂಜೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ನಂದು ದಿನಚರಿ ಹೇಗಿರುತ್ತೆ, ಬೆಳಗ್ಗೆ 5 ಗಂಟೆದಿಂದ ನಾನು 10 ಗಂಟೆ ತನಕ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದು ಇವತ್ತು ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಈ ಕಡೆ ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಟೀನು ಮಾಡ್ತಾಯಿದ್ದೆ. ಸ್ವಲ್ಪ ಹಾಲಿತ್ತು, ಹಾಲು ಕಾಸ್ತಾ ಇದ್ದೆ ನೋಡಿ. ಒಂದು ಕಡೆ ಹಾಲು, ಒಂದು ಕಡೆ ಟೀ ಮಾಡ್ತಾಯಿದ್ದೆ. ಆಮೇಲೆ ಫ್ರೆಂಡ್ಸು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂದರೆ ಡೈಲಿ ನಾನು ನೀರು ಕುಡಿತೀನಲ್ಲ, ಬಿಸಿನೀರು ಕಾಸ್ಕೊಂಡು ಇದರಲ್ಲೇ ಕಾಸ್ಕೊಂಡು ನೀರು ಕುಡಿತೀನಿ. ಬಿಸಿನೀರು ಕುಡಿದ್ಬಿಟ್ಟು ನಾನು ಆಮೇಲೆ 1/2 ಅವರ್ ಬಿಟ್ಟು ಚಹಾ ಕುಡಿತೀನಿ. ನಾವು ಚಹಾ ಅಂತ ಕರಿತೀವಿ ನೋಡಿರಿ, ನೀವು ಟೀ ಅಂತಿರಲ್ಲ, ನಾವು ಚಹಾ ಅಂತಲೇ ಕರಿತೀವಿ ನೋಡಿರಿ. ಇಲ್ಲಿ ನೋಡಿರಿ ಚಹಾನು ರೆಡಿಯಾಗಿತ್ತು. ಮತ್ತು 1 ಕಪ್ ಬಿಸಿನೀರು ಕುಡಿದ್ಬಿಟ್ಟು ನೋಡಿ 1 ಕಪ್ ಬಿಸಿನೀರು ಕುಡಿದು ಮತ್ತು ನೆಕ್ಸ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ 1 ತಾಸು ಆದಮೇಲೆ ನಾನು ಬಿಸ್ಕಿಟ್ ತಿಂತಾಯಿದ್ದೀನಿ. ಅದು ಫ್ರೆಂಡ್ಸ್ ಮುಂದಿನ ಕೆಲಸ ಮಾಡೋಕ್ಕೆ ಎನರ್ಜಿ ಬರಲಿ ಅನ್ನೋ ಉದ್ದೇಶಕ್ಕೆ 1 ಕಪ್ ಟೀ ಕುಡಿದು ಅಂದರೆ ಚಹಾ ಕುಡಿದು 1 ಬಿಸ್ಕಿಟ್ ತಿಂದರೆ ನಮ್ಗೆ ಫುಲ್ ಎನರ್ಜಿ ಬರುತ್ತೆ. ಈ ಬಿಸ್ಕಿಟ್ ನೋಡಿ ಫ್ರೆಂಡ್ಸ್, ನಾವು ಚಿಕ್ಕವರಿಂದಾಗಿಂದನೂ ಇದೇ ಫೋಟೋ ಇದೆ ಈ ಬಿಸ್ಕಿಟಲ್ಲಿ. ಏನು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಲ್ವಾ ಈ ಬಿಸ್ಕಿಟು. ಮತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡೋಣ, ರೊಟ್ಟಿ ಮಾಡೋ ಆಗಿರಲಿಲ್ಲ. ನಮ್ಮೂರಲ್ಲಿ ಒಂದು ಸ್ವಲ್ಪ ದೇವರು ಬಂದಿತ್ತು ಇವತ್ತು, ಹಾಗಾಗಿ ರೊಟ್ಟಿ ಮಾಡಬೇಡ್ರಿ ಅಂತಲೇ ಸಾರೋದು ಅಂತಾರಲ್ಲ, ಹಾಗಾಗಿ ಸಾರಿದ್ರು. ಅದಕ್ಕೆ ಸ್ವಲ್ಪ ದಿನಾನು ಏನು ತಿಂಡಿ ಮಾಡೋದು ಅಂತ ಸ್ವಲ್ಪ ಚಪಾತಿನಾದರೂ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮಾಡೋಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರ್ ಹಾಕ್ತೀನಿ ನಾನು. ಸ್ವಲ್ಪ ಎಣ್ಣೆ, ಉಪ್ಪು ಹಾಕಿಬಿಟ್ಟು ಕಲಸಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಕಲಸಿದ್ರೆ ಸಾಕು, ಬೇಗನೆ ಚಪಾತಿ ಉಬ್ಬಿ ಬರ್ತಾವಂತ ನಾನು ಈ ಥರ ಮಾಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀವು ಚಪಾತಿ ಹಿಟ್ಟಿಗೆ ಅರಿಶಿನ ಪುಡಿ ಹಾಕಿ ಕಲಸಿರಿ ನೋಡ್ರಿ, ತುಂಬ ಚೆನ್ನಾಗಿ ಬರ್ತವೆ ಕಲರು ಅಂತ ಹೇಳ್ತೀನಿ. ಇವಾಗ ಇದನ್ನು ಕಲಿಸ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಇಟ್ಟು ನಾನು ಮುಂದಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಏನಿದು ಡಿಫ್ರೆಂಟಾಗಿ ವಿಡಿಯೋ ಹಾಕಿದ್ದೀರಾ ಅನ್ಕೋಬೇಡಿ, ಈ ವಿಡಿಯೋಗೂ ಸಪೋರ್ಟ್ ಮಾಡಿ. ಇನ್ಮೇಲೆ ಈ ಥರನೂ ವಿಡಿಯೋ ಹಾಕ್ತೀನಿ ನಾನು, ಕುಕ್ಕಿಂಗು ಹಾಕ್ತೀನಿ ಫ್ರೆಂಡ್ಸ್, ಆಲ್ ಟು ಆಲ್ ಎಲ್ಲ ಹಾಕಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಇವಾಗ ನೋಡಿ ನಾನು ಹಿಟ್ಟು ಕಲಸಿ ತೆಗೆದಿಟ್ಬಿಡ್ತೀನಿ. ಸ್ವಲ್ಪ ಏನೋ ಒಂಥರ ರೆಗ್ಯುಲರ್ ವಿಡಿಯೋ ಹಾಕಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ತಾಯಿದ್ದೀನಿ ಇವತ್ತು. ಬೆಳಗಿಂದ 10 ಗಂಟೆ ತನಕ ನಂದು ಯಾವ ಥರ ದಿನಚರಿ ಇರುತ್ತೆ ಅಂತ. ಮತ್ತು ಒಂದು ಸ್ವಲ್ಪ ಯಾವುದೋ ತರಕಾರಿನೂ ಇರಲಿಲ್ಲಲ್ಲ, ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಸ್ವಲ್ಪ ಹೆಸರು ಕಾಳು ಹಾಕಿ ಕುಕ್ಕರ್ಗೆ ಬೇಯಕ್ಕೆ ಇಡ್ತಾಯಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡಿರೋದು ಫ್ರೆಂಡ್ಸ್. ನೋಡಿ ಇದನ್ನ 2 ವಿಷಲ್ ಹೊಡಿಸಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ತಿಳಿ ಸಾರು ಟೈಪ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಅಂದರೆ ತಿಳಿ ಸಾರು ಅಂದರೆ ನಾನು ಬೇಳೆ ಏನೂ ಹಾಕಿಲ್ಲ, ನಿಮ್ಗೆ ಇದ್ರದ್ದು ರೆಸಿಪಿ ವಿಡಿಯೋ ಹಾಕಿದ್ದೀನಿ ನೋಡಿ. ಹಾಗೆ ಸಿಂಪಲ್ಲಾಗಿ 1-2 ಟೊಮೆಟೊ ಹಣ್ಣು ಹೆಚ್ಚಿಬಿಟ್ಟು ನಾನು ಸಾಂಬಾರು ಟೈಪ್ ಮಾಡ್ಕೋತೀನಿ. ಅಂದರೆ ಮಧ್ಯಾಹ್ನಕ್ಕೆ ತಿಳಿ ಸಾರು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಮಾಡಿಟ್ಬಿಡ್ತೀನಿ. ಯಾಕೆಂದರೆ ನಾವು ಇಬ್ಬರೇ ಆಗೋದಕ್ಕೆ ಅಡುಗೆ ಎಷ್ಟು ಮಾಡಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಮಾಡಿದರೂ ಅಡುಗೆ ಉಳಿಯುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಮಕ್ಕಳು ಹಾಸ್ಟೆಲ್ ಇರೋದ್ರಿಂದ ನಾವು ನಮ್ಮ ಹಸ್ಬೆಂಡ್ ಅಷ್ಟೇ ಇರೋದು ಇವಾಗ.
ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮತ್ತು ತಿಳಿ ಸಾಂಬಾರು ಅನ್ನಕ್ಕೆ ಮಾತ್ರ ಬೇಕೇ ಬೇಕಲ್ವ, ಹಾಗಾಗಿ ಸ್ವಲ್ಪ ಇದನ್ನು ಟೊಮೊಟೊ ಹಣ್ಣು ಹಾಕಿಬಿಟ್ಟು ತಿಳಿ ಸಾರು ಟೈಪ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಜೀರಿಗೆ, ಸಾಸಿವೆ ಕಾಳು ಮತ್ತು ಈರುಳ್ಳಿ ಹಾಕೋದಿಲ್ಲ ನಾನು, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಬಿಡ್ತೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವು, ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ಇದ್ರ ವಿಡಿಯೋ ಹಾಕಿದ್ದೀನಿ ನೋಡಿ, ನೀವು ಬೇಕಾದರೆ ಹೋಗಿ ನೋಡ್ಕೊಂಬನ್ನಿ ಯಾವ ಥರ ಮಾಡೋದು ಸಾಂಬಾರು ಅಂತ. ಇವಾಗ ನೋಡಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಇದಕ್ಕೇ ನಾನು 2 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ, ಅದನ್ನು ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯೋಕೆ ಇಟ್ಬಿಡಿ. ಏನಿಲ್ಲ ಅಂದರೂ ಒಂದು 20 ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರೆ ಟೊಮೊಟೊ ಹಣ್ಣಿಂದ ಇದು ತಿಳಿ ಸಾಂಬಾರು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ವಿಡಿಯೋದಾಗ ಏನಾದರೂ ತಪ್ಪಿತ್ತು ಅಂದರೆ ಇವತ್ತಿನ ವಿಡಿಯೋದಾಗ ಸ್ವಲ್ಪ ಏನಾದರೂ ಹೇಳ್ರಿ, ಈ ಥರ ಮಾಡಿ ಅಕ್ಕ ಅಂತ ಹೇಳಿ. ಫಸ್ಟ್ ಟೈಮು ದಿನಚರಿ ವಿಡಿಯೋ ಹಾಕಿರೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಕಡೆ ಚಪಾತಿನೂ ರೆಡಿ ಆಗ್ತಾಯಿದೆ ನೋಡಿ. ನಾನು ಚಪಾತಿಗೆ ನೀನು ಆಯಿಲ್ ಹಾಕಿ ಏನು ಬೇಯಿಸೋದಿಲ್ಲ, ಹಾಗೆ ಡೈರೆಕ್ಟಾಗಿ ಬೇಯಿಸ್ತೀನಿ. ಯಾಕಂದರೆ ಹಿಟ್ಟಿಗೇನು ಆಯಿಲ್ ಹಾಕಿರ್ತೀನಲ್ಲ, ಅದಕ್ಕೆ ಇಲ್ಲೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಮ್ಮ ಯಜಮಾನ್ರಿಗೆ ಈ ಆಯಿಲ್ ಹಾಕಿ ಬೇಯಿಸಿದರೆ ಬೈತಾರೆ ಅವರು, ಆಯಿಲ್ ಎಲ್ಲದಕ್ಕೂ ಎಣ್ಣೆ ಯೂಸ್ ಮಾಡಬೇಡ ಅಂತ. ಹಾಗಾಗಿ ಹಾಗೇ ನಾನು ಚಪಾತಿನ ಬೇಯಿಸ್ಬಿಡ್ತೀನಿ ನೋಡಿ. ನಾವು ಯಾವ ಥರ ಬೆಳಗಿಂದ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ನನಗೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಆ ಉದ್ದೇಶಕ್ಕೆ ನಾನು ಇವತ್ತು ಹಾಕಿದ್ದೀನಿ ನೋಡಿ. ವಿಡಿಯೋ ಸಪೋರ್ಟ್ ಮಾಡಿರಿ. ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನೋಡಿ. ಇವಾಗ ಚಪಾತಿನೂ ರೆಡಿ ಆಯಿತು. ಬೆಳಗ್ಗೆ 10-10:30 ಅನ್ನೋಷ್ಟೊತ್ತಿಗೆ ನಂದೆಲ್ಲ ಕೆಲಸ ಆಗಿಬಿಡುತ್ತೆ ರೀ. ನಮ್ಮದು ಶಾಪ್ ಇದೆಯಲ್ಲ, ಮತ್ತು ನೆಕ್ಸ್ಟು ನಾನು ಶಾಪಿಗೆ ಹೋಗಬೇಕು. ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡು 1-2 ತಾಸು ರೆಸ್ಟ್ ಮಾಡಿಬಿಟ್ಟು ನಾನು ಶಾಪಿಗೆ ಹೋಗ್ತೀನಿ ನೋಡಿ. ನಮ್ಮದು ಹಳ್ಳಿ ಜೀವನ ಅಲ್ವೇನ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಸೂಪರಾಗಿರುತ್ತೆ ಹಳ್ಳಿ ಜೀವನ ಅಲ್ವಾ ಫ್ರೆಂಡ್ಸ್ ನೋಡಿ. ಇವಾಗ ಚಪಾತಿನೂ ಆಗಿದ್ದಾಯಿತು, ಎಲ್ಲದೂ ಅಡುಗೆನೂ ರೆಡಿ ಆಗಿಬಿಡ್ತು. ಮತ್ತು ನಮ್ಮ ಬಾಜು ಮನೆ ಅಮ್ಮ ನನಗೆ ಇಡ್ಲಿ ಕೊಟ್ಟಿದ್ದರು. ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಇಡ್ಲಿ ತಂದು ಕೊಟ್ಟಿದ್ದರು. ಸಾಂಬಾರು ಏನು ಬೇಡಮ್ಮ, ನಾನು ಸಾಂಬಾರು ಮಾಡಿಟ್ಕೊಂಡಿದ್ದೆ ತಿಳಿ ಸಾರು ಅಂತೇಳಿದ್ದೆ. ಅದಕ್ಕೆ ಚಟ್ನಿ ಮತ್ತು ಇಡ್ಲಿ ತಂದು ಕೊಟ್ಟರು. ಹಳ್ಳಿಯೊಳಗೆ ಇವೆಲ್ಲ ಕಾಮನ್, ನಿಮ್ಗೆ ಗೊತ್ತೇ ಇರುತ್ತೆ. ನಾವೇನಾದರೂ ಮಾಡಿದರೆ ಬಾಜು ಮನೆಯವ್ರಿಗೆ ಕೊಡೋದು, ಅವ್ರು ಏನಾದರೂ ಮಾಡಿದರೆ ನಮಗೆ ಕೊಡೋದು, ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ಆ ಥರ ಇದ್ದರೆ ನಮಗೆ ಭಾಳ ಇದು ಅನಿಸುತ್ತೆ, ಹೆಲ್ಪ್ ಆಗುತ್ತೆ. ನಾವು ಎಲ್ಲಿಗಾದರೂ ಹೋದಾಗೆ ಅವರು ನಮಗೆ ನಮ್ಮ ಮನೆಯವರಿಗೆ ಊಟಕ್ಕೆ ಕೊಡೋದು ತುಂಬಾ ಖುಷಿ ಆಗುತ್ತೆ. ಆದರೆ ಆ ಅಮ್ಮ ನನಗೆ ಏನಿಲ್ಲ ಅಂದರೆ ಒಂದು 10 ವರ್ಷದಿಂದ ಕ್ಲೋಸ್ ಆಗೇ ಇದೆ. ಅಮ್ಮ ಏನು ಮಾಡ್ತಿದ್ದೀಯಾ ನೀನು, ವಿಡಿಯೋ ಮಾಡ್ತಿದ್ದೀಯಲ್ಲ ಅಂತ ಹೇಳ್ತು. ಏನಿಲ್ಲಮ್ಮ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೋ ಅಂದೆ. ಅದೇನು ಮಾಡ್ತಿರೋ ಮಾಡ್ರವ ಅಂತ ಹೇಳಿಬಿಟ್ಟು ಹೋಯಿತು. ಇಲ್ಲಿ ನೋಡಿ ಪಲ್ಯನೂ ರೆಡಿಯಾಗಿತ್ತು, ಮತ್ತು ಅಮ್ಮ ಕೊಟ್ಟಿರೋ ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಇಡ್ಲಿನ, ನನಗಂದ್ರೆ ತುಂಬ ಇಷ್ಟ. ಮತ್ತು ನೆಕ್ಸ್ಟ್ ಬಂದು ಸಾಂಬಾರು, ತಿಳಿ ಸಾಂಬಾರು ರೆಡಿಯಾಗಿತ್ತು, ಚಪಾತಿ ರೆಡಿಯಾಗಿತ್ತು ನೋಡಿ. ಯಾವುದು ತಿನ್ನಬೇಕು ಯಾವುದು ಬಿಡಬೇಕು ಅನ್ನಿಸ್ತಾ ಇದೆ. ಆದರೂ ಟ್ರೈ ಮಾಡ್ತೀನಿ, ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮಗೂ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ಯಾವ ಥರ ಇತ್ತು ಇವತ್ತಿನ ವಿಡಿಯೋ ಅಂತಲೂ ನನಗೆ ಹೇಳಿ. ಏನಾದರೂ ತಪ್ಪಿದರೆ ಸ್ವಲ್ಪ ಕ್ಷಮಿಸಿಬಿಡ್ರಿ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು.